ಇದು ಬೆಂಗಳೂರಿನಲ್ಲಿ ನಡೆಯುವ ಕತೆ. ನಮ್ಮ ಕಥೆಯ ನಾಯಕ ಆನಂದ್ ಸಾಫ್ಟ್ವೇರ್ ಇಂಜಿನಿಯರ್. ಅವನಿಗೆ ಒಂದು ದಿನ ಆಫೀಸ್ನಲ್ಲಿ ಬೇಸರ ಆಗಿ ಹೋಗಿತು. ಹಾಗಾಗಿ ಅವನು ತನ್ನ ಗೆಳೆಯನಾದ ವಿಜಯ್ನನ್ನು ಭೇಟಿ ಮಾಡಲು ಹೊರಡುತ್ತಾನೆ. ವಿಜಯ್ ಕ್ರೈಮ್ ನೋವೆಲ್ ಬರೆಯುವುದರಲ್ಲಿ ಆಸಕ್ತಿ ಇರುವ ವ್ಯಕ್ತಿ. ಆನಂದ್ ಅಲ್ಲಿಗೆ ಹೋದಾಗ ವಿಜಯ್ ಒಂದು ಹೊಸ ಕಥೆಯನ್ನು ಬರೆಯುತ್ತಿದ್ದ. ಆ ಕತೆ ಕೇಳಿ ಆನಂದ್ ಬೆರಗಾಗುತ್ತಾನೆ. ಬೆಂಗಳೂರಿನಲ್ಲಿ ರಾತ್ರಿಯ ವೇಳೆ ಒಂದು ಹಳೆಯ ಕಟ್ಟಡದಲ್ಲಿ ಆತ್ಮಹತ್ಯೆಯಾಗಿದೆ ಅಂತ ಸುದ್ದಿ ಬರುತ್ತದೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಅರ್ಥ ಆಗುತ್ತದೆ. ಆ ಕಟ್ಟಡದಲ್ಲಿ ವಾಸವಿದ್ದವರು ಆನಂದ್ ಅವರ ಹಳೆಯ ಸ್ನೇಹಿತ ರಾಜು ಸಾಫ್ಟ್ವೇರ್ ಇಂಜಿನಿಯರ್. ಅವನಿಗೆ ಒಂದು ದೊಡ್ಡ ಕಂಪನಿಯಲ್ಲಿ ಉತ್ತಮ ಕೆಲಸ ಸಿಕ್ಕಿರುತ್ತದೆ. ಆದರೆ ಅವನು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಲು ಹೊರಡುತ್ತಾನೆ. ಯಾಕೆ ಅಂತ ಅಂದರೆ ಅವನಿಗೆ ತನ್ನ ಕಂಪನಿಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಅಕ್ರಮದ ಬಗ್ಗೆ ಗೊತ್ತಾಗುತ್ತದೆ. ಆ ಅಕ್ರಮವನ್ನು ತಡೆಯಲು ಅವನು ಪ್ರಯತ್ನಿಸುತ್ತಾನೆ. ಆದರೆ ಅವನ ಪ್ರಯತ್ನ ವಿಫಲವಾಗುತ್ತದೆ. ಅದಕ್ಕೆ ಹೆದರಿದ ಕಂಪನಿಯವರು ಅವನನ್ನು ಕೊಲೆ ಮಾಡುತ್ತಾರೆ. ಆದರೆ ಅದನ್ನು ಆತ್ಮಹತ್ಯೆ ಅಂತ ತೋರಿಸಲು ಪ್ರಯತ್ನಿಸುತ್ತಾರೆ. ಈಗ ಪೊಲೀಸರು ಈ ಕೇಸನ್ನು ಸಾಲ್ವ್ ಮಾಡಬೇಕು. ಅವರು ಹಲವು ಕ್ಲೂಗಳನ್ನು ಹುಡುಕುತ್ತಾರೆ. ಆದರೆ ಅವರಿಗೆ ಏನೂ ಸಿಗುವುದಿಲ್ಲ. ಅಷ್ಟರಲ್ಲಿ ಆ ಕಂಪನಿಯವರು ಪೊಲೀಸರನ್ನು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಅದನ್ನು ಪೊಲೀಸರು ಗಮನಿಸಿ ಬುದ್ಧಿವಂತಿಕೆಯಿಂದ ಕೇಸನ್ನು ಸಾಲ್ವ್ ಮಾಡುತ್ತಾರೆ. ಕೊನೆಗೆ ಆ ಕಂಪನಿಯವರನ್ನು ಹಿಡಿದು ಜೈಲಿಗೆ ಹಾಕುತ್ತಾರೆ. ವಿಜಯ್ ಈ ಕಥೆಯನ್ನು ಹೇಳುವಾಗ ಆನಂದ್ ಬೆರಗಾಗುತ್ತಾನೆ. ಅದು ನಿಜಕ್ಕೂ ಒಂದು ಚೆನ್ನಾಗಿ ಕಟ್ಟಿದ ಕಥೆಯಾಗಿರುತ್ತದೆ. ಆನಂದ್ ವಿಜಯ್ನನ್ನು ಪ್ರೋತ್ಸಾಹಿಸುತ್ತಾನೆ. ಅವನ ಕಥೆಯನ್ನು ಬರೆದು ಪುಸ್ತಕ ಮಾಡಬೇಕು ಅಂತ ಹೇಳುತ್ತಾನೆ. ವಿಜಯ್ ಕೂಡ ಆನಂದ ಮಾತು ಕೇಳಿ ಬೆಂಗಳೂರಿನಲ್ಲಿ ನಡೆದ ಕೊಲೆ ಕೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲು ಶುರು ಮಾಡುತ್ತಾನೆ. ಅವನು ಪೊಲೀಸರನ್ನು ಕೇಳಿ ಆ ಕೇಸ್ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನಿಗೆ ಅನೇಕ ರೀತಿಯ ಮಾಹಿತಿಗಳು ಸಿಗುತ್ತವೆ. ಆದರೆ ಅವನಿಗೆ ಏನೂ ಅರ್ಥ ಆಗುವುದಿಲ್ಲ. ಒಂದು ದಿನ ವಿಜಯ್ ತನ್ನ ಮನೆಯಲ್ಲಿ ಕುಳಿತು ಆ ಕೇಸ್ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೆ. ಆಗ ಅವನಿಗೆ ಒಂದು ಕ್ಲೂ ಸಿಗುತ್ತದೆ. ಅದು ಆ ಕೇಸನ್ನು ಸಾಲ್ವ್ ಮಾಡಲು ದಾರಿ ತೋರುತ್ತದೆ. ವಿಜಯ್ ಆ ಕ್ಲೂ ಅನ್ನು ಹಿಡಿದುಕೊಂಡು ಪೊಲೀಸರ ಬಳಿ ಹೋಗುತ್ತಾನೆ. ಅವನು ಹೇಳಿದ ಮಾಹಿತಿಯಿಂದ ಆಶ್ಚರ್ಯಚಕಿತರಾದ ಪೊಲೀಸರು ಕೂಡಲೇ ಆ ದಾರಿಯಲ್ಲಿ ತನಿಖೆ ಮಾಡಲು ಶುರು ಮಾಡುತ್ತಾರೆ. ಅವರ ತನಿಖೆ ನಡೆಯುತ್ತಲೇ ಇರುತ್ತದೆ. ಅದರಲ್ಲಿ ಅನೇಕ ಬೆಳವಣಿಗೆಗಳು ಆಗುತ್ತವೆ. ಕೊನೆಗೆ ಪೊಲೀಸರು ನಿಜವಾದ ಕೊಲೆಗಾರನನ್ನು ಹಿಡಿಯುತ್ತಾರೆ. ಅವನು ಆ ಕಂಪನಿಯಲ್ಲಿ ದೊಡ್ಡ ಅಧಿಕಾರಿ ಆಗಿರುತ್ತಾನೆ. ಆತನನ್ನು ಹಿಡಿದು ಜೈಲಿಗೆ ಹಾಕಿದಾಗ ಎಲ್ಲರಿಗೂ ಸಂತೋಷ ಆಗುತ್ತಾ